ಸುನೀತಾ, ನಿಮ್ಮ ಪ್ರಶ್ನೆ. ರಸ್ತೆಗಳಿಗೆ, ಬಡಾವಣೆಗಳಿಗೆ ಸಾಮಾನ್ಯವಾಗಿ ಯಾರ ಯಾರ ಹೆಸರುಗಳನ್ನು ಇಡುತ್ತಾರೆ? ಸ್ವಾತಂತ್ರ್ಯ ಹೋರಾಟಗಾರರು, ಫ್ರೀಡಂ ಫೈಟರ್ಸ್. ಓಕೆ, ಈ ಉತ್ತರ ಟಾಪ್ 5 ಆನ್ಸರ್ಸ್ ಅಲ್ಲಿ ಇದೆಯಾ? ನೆಕ್ಸ್ಟ್ ಉತ್ತರ. ಹೆಸರಾಂತ ನಟರು, ಆಕ್ಟರ್ಸ್, ಆಕ್ಟ್ರೆಸ್ ಹೆಸರುಗಳನ್ನ ಇಡ್ತಾರೆ. ಓಕೆ, ಈ ಉತ್ತರ ಟಾಪ್ 5 ಆನ್ಸರ್ ಅಲ್ಲಿ ಇದೆಯಾ? ಆಯ್ಕೆ ಡಾಕ್ಟರ್ ರಾಜ್ಕುಮಾರ್ ನೋಡಿಲ್ವಾ? ಇದೆ. ಮತ್ತೆ ಸಾಮಾನ್ಯವಾಗಿ ಓಕೆ, ಕವಿಗಳು. ಓಕೆ, ಉತ್ತರ ಇದೆಯಾ? ಓಕೆ, ನಿಮ್ಮ ನೆಕ್ಸ್ಟ್ ಉತ್ತರ. ಬೇಗ ಸುನೀತಾ. 10, 9, 8, 7, 6, 5, 4, 3, 2, 1. ನೋಡೋಣ ಉತ್ತರಗಳೇನೇನು ಅಂತ ಹೇಳ್ಬಿಡಿ. ರಾಜಕಾರಣಿಗಳು, ಪಾಲಿಟಿಷಿಯನ್ಸ್ ಹೆಸರು. ಓಕೆ, ನೆಕ್ಸ್ಟ್ ಉತ್ತರ. ದೇವರ ಹೆಸರು. ನೆಕ್ಸ್ಟ್ ಉತ್ತರ. ಕ್ರೀಡಾಪಟುಗಳ ಹೆಸರು. ಓಕೆ, ಈ ರೌಂಡ್ ಅಲ್ಲಿ ನೀವು ಗೆದ್ದಿರೋದು 2000. ಶ್ರುತಿ, ರೆಡಿ ಇದ್ದೀರಾ? ಕಾಮನ್ ಸೆನ್ಸ್ ಇದೆಯಾ? ನೋಡೋಣ. ಅಂದ್ರೆ ಇಲ್ವಾ? ಇದೆ ಅನ್ಕೊಂಡಿದೀನಿ, ಬಟ್ ಮ್ಯಾಚ್ ಆಗ್ಬೇಕಾ? ಓಕೆ, ಶ್ರುತಿ, ನಿಮ್ಮ ಪ್ರಶ್ನೆ. ಸಾಮಾನ್ಯವಾಗಿ ಸಂಜೆ ಹೊತ್ತು ಚಹಾದೊಂದಿಗೆ ಏನೇನನ್ನು ತಿನ್ನುತ್ತಾರೆ? ಚುರುಮುರಿ ಅಂತ ನೀವಿದ್ದೀರಾ. ಉತ್ತರ ಟಾಪ್ 5 ಆನ್ಸರ್ ಅಲ್ಲಿ ಇದೆಯಾ? ಓಕೆ, ನೆಕ್ಸ್ಟ್ ಉತ್ತರ. ಬಿಸ್ಕೆಟ್ಸ್. ಓಕೆ, ಉತ್ತರ ಇದೆಯಾ? ನೆಕ್ಸ್ಟ್ ಉತ್ತರ. ಫಿಂಗರ್ ಚಿಪ್ಸ್. ಓಕೆ, ಈ ಉತ್ತರ ಇದೆಯಾ? ಸಾಮಾನ್ಯವಾಗಿ ಈಗ ಟೀ ರೆಡಿ ಆಯ್ತಪ್ಪ, ಟೀ ಜೊತೆ ಇಮ್ಮಿಡಿಯೇಟ್ ಆಗಿ ತಿನ್ಬೇಕು. ಖಾರ ಮಿಕ್ಸ್ಚರ್. ಓಕೆ ಓಕೆ, ಈ ಉತ್ತರ ಇದೆಯಾ? ಇನ್ನು ಒಂದು ಉತ್ತರ ಕೊಡ್ಬೇಕು, ಬೇಗ. ಬ್ರೆಡ್ ಅಂತ ಹೇಳ್ತಿದ್ದೀರಾ. ಉತ್ತರ ಇದೆಯಾ? ಓಕೆ, ಉತ್ತರಗಳೇನು ಅಂತ ಹೇಳ್ಬಿಡಿ. ಬಜ್ಜಿ, ಬೋಂಡ ಎಲ್ರಿಗೂ ಗೊತ್ತಿದೆ. ಓಕೆ, ನೆಕ್ಸ್ಟ್ ಉತ್ತರ. ಚಕ್ಲಿ, ನಿಪ್ಪಟ್ಟು. ಪರವಾಗಿಲ್ಲ, ಏನು ಮಾಡಕ್ಕಾಗಲ್ಲ. ಈ ರೌಂಡ್ ಅಲ್ಲಿ ನೀವು ಗೆದ್ದಿರೋದು 3000. ಸೊ ಅನಿತಾ, ರೆಡಿ ಇದ್ದೀರಾ? ನಿಮ್ಮ ಪ್ರಶ್ನೆ. ಸಾಮಾನ್ಯವಾಗಿ ಯಾವ ಹೆಸರುಗಳಲ್ಲಿ ವಿವಿಧ ಸಂಘಟನೆಗಳನ್ನು ಸ್ಥಾಪಿಸುತ್ತಾರೆ? ಫೇಮಸ್ ಫಿಲ್ಮ್ ಆಕ್ಟರ್ಸ್, ಇಂಥ ಅಭಿಮಾನಿಗಳ ಸಂಘ ಅಂತ. ಓಕೆ, ಈ ಉತ್ತರ ಇದೆಯಾ? $1000 ಬಂದ್ಬಿಡ್ತು. ಕಮಾನ್. ದೇವರ ಹೆಸರುಗಳಲ್ಲಿ. $2000 ಬಂದ್ಬಿಡ್ತು. ನೆಕ್ಸ್ಟ್ ಉತ್ತರ. ಕ್ರಿಕೆಟ್ ಪ್ಲೇಯರ್ಸ್. ಈ ಉತ್ತರ ಇದೆಯಾ? ಇನ್ನು 1000 ಬಂದ್ರು. ಇವರೆಲ್ಲರಿಗಿಂತ ಜಾಸ್ತಿ ಕಾಮನ್ ಸೆನ್ಸ್. ಓಕೆ, ನೆಕ್ಸ್ಟ್ ಉತ್ತರ. ರಾಜಕಾರಣಿಗಳು, ಪಕ್ಷದ ಹೆಸರುಗಳಲ್ಲಿ ಸಂಘಟನೆಗಳನ್ನ ಕಟ್ಕೊಳ್ತಾರೆ.
ಓಕೆ, ಈ ಉತ್ತರ ಇದೆಯಾ? ಕೊನೆ ಅವಕಾಶ ಇದೆ ಅನಿತಾ, ಯೋಚನೆ ಮಾಡಿ ಬೇಗ. 10, 9, 8, 7, 6. ಟೈಮ್ ಅಪ್. ಗೊತ್ತಿಲ್ಲ. ಓಕೆ, ಉತ್ತರಗಳು ಏನಿದು ಅಂತ ಹೇಳ್ಬಿಡಿ. ಸ್ವಾತಂತ್ರ್ಯ ಹೋರಾಟಗಾರರ ಹೆಸರಲ್ಲಿ. ನೆಕ್ಸ್ಟ್ ಉತ್ತರ ಹಿರಿಯ ಸಾಹಿತಿಗಳ ಹೆಸರಲ್ಲಿ. ಪರವಾಗಿಲ್ಲಪ್ಪ, ಈ ರೌಂಡ್ ಅಲ್ಲಿ ನೀವು ಗೆದ್ದಿರೋದು 3000. ಸೂಪರ್ 5 ಕಂಪ್ಲೀಟ್ ಆದ್ಮೇಲೆ ಪೂರ್ಣಿಮಾ ನಿಮ್ ಹತ್ರ ಇದೆ 2000. ಸುನೀತಾ ನಿಮ್ ಹತ್ರನೂ ಇದೆ 2000. ಶ್ರುತಿ ನಿಮ್ ಹತ್ರ ಇದೆ 3000. ಅನಿತಾ ನಿಮ್ ಹತ್ರನೂ ಇದೆ 3000. ಕಾಮನ್ ಸೆನ್ಸ್ ಯಾಕೋ ಓಕೆ ಓಕೆ ತರನೇ ಇದೆಯಲ್ಲಪ್ಪ. ಬೇಜಾರಾಗ್ತಿದೆ ನನ್ಗೆ. ಗೊತ್ತಿರೋಂತ ಉತ್ತರಗಳೇ ಆಗಿರೋದು. ಇನ್ನೇನ್ ಹೇಳ್ಕೊಟ್ಟಿದ್ರೆ ಆಗಿರೋದು. ಟೆನ್ಷನ್ ಆಯ್ತಲ್ವಾ? ಯಾವ ತರ ಕ್ಯೂ ಕೊಡ್ಬೇಕಾಗಿತ್ತಮ್ಮ? ಸ್ವಲ್ಪ ಆಕ್ಷನ್ ಮಾಡಿದ್ರೆ ಓ ಹಿಂಗೆ ಆಕ್ಷನ್ ಮಾಡ್ಬೇಕಾಗಿತ್ತು ನಾನು. ಆಮೇಲೆ ರಾಜಕಾರಣಿಗಳು ನಮಸ್ಕಾರ ನಮಸ್ಕಾರ ಹಿಂಗ್ ಮಾಡ್ಬೇಕಾಗಿತ್ತು ನಾನು. ಓಕೆ, ಸೊ ಈಗ ಯಾರ್ಯಾರು ಎಷ್ಟೆಷ್ಟು ಅದೃಷ್ಟವಂತೆಯರು ನೋಡುವಂತ ಸಮಯ. ಗೊತ್ತಿದೆ ಅಲ್ಲ ನಮ್ಮ 2ನೇ ರೌಂಡ್. ನಮ್ಮ 2ನೇ ರೌಂಡ್ ಲಕ್ ಲೆಕ್ಕಾಚಾರ. ಅಲ್ಲ, ನಿಮ್ಮನ್ನ ಯಾವ್ದೋ ಕಾಂಟೆಸ್ಟ್ ಅಲ್ಲಿ ಆಂಟಿ ಅಂತ ಕರೆದಿದ್ರಾ? ಮುದ್ದು ಮುದ್ದು ಕೋಗಿಲಮ್ಮ ನಿನ್ನ ಪದ ಕೇಳಿಸಮ್ಮ ಎದೆಯತು. ಯಾರು ಕರೆದಿದ್ರು? ಟೆಕ್ನಿಷಿಯನ್ಸ್ ಅಲ್ಲಿ ಒಬ್ರು. ಇಲ್ಲ, ಅಯ್ಯೋ ಈಗ ಆಗ್ಬಾರ್ದಾಗಿತ್ತಲ್ಲಪ್ಪ. ಏನಂದ್ರೆ ಅದಕ್ಕೆ ನೀವು? ಮದ್ವೆ ಆಗಿದ ತಕ್ಷಣ ಆಂಟಿ ಆಗ್ಬಿಡ್ತೀವಾ ಅಂತ. ರವಿ ವರ್ಮನ ಕೊಂಚದ ಕಲೆ ಭಲೆ ಸಾಕಾರವು. ಏ ಆಂಟಿ ಅಂತ ಕರೆಸ್ಕೊಳಕ್ಕೆ ನಮ್ ಮಕ್ಳೆಲ್ಲ ಒಂದ್ 20-25 ವರ್ಷ ಆದ್ಮೇಲೆ ಎಲ್ಲ ಬಂದ್ ಆಂಟಿ ಅಂತ ಕರೆದ್ರೆ ಓಕೆ ಅಪ್ಪ. ಇವಾಗ ಮದ್ವೆ ಆಗಿರ್ತೀವಿ, ಇವಾಗ ಆಂಟಿ ಅಂತ ಕರೆದ್ರೆ ಬೇಜಾರಾಗುತ್ತಲ್ವಾ? ಅದ್ ನಿಜ. ಪೂರ್ಣಿಮಾ ಅವ್ರೆ ನಿಮ್ ಸಪೋರ್ಟ್ ಮಾಡ್ತೀರಾ? ಏ ಸೂಪರ್, ನಾನು ಇದೀನಲ್ಲ ಸಪೋರ್ಟ್ಗೆ. ಬನ್ನಿ ನಿಮ್ ಲಕ್ ಹೇಗಿದೆ ಅಂತ ನೋಡೋಣ. ಬಾಲ್ ಹಾಕಿ ಜೋರಾಗಿ ವೀಲ್ ನ ಸ್ಪಿನ್ ಮಾಡಿ. ಆಲ್ ದಿ ಬೆಸ್ಟ್. ಅದ್ ನಿಲ್ಲೋವರೆಗೂ ಏನು ಹೇಳಕ್ ಆಗಲ್ಲ. -1000. ಎಡಬಟ್ಟಾಯ್ತು, ತಲೆ ಕೆಟ್ಟ ಹೋಯ್ತು, ಎಡಬಟ್. ಸುನೀತಾ ಬನ್ನಿ. ಸುನೀತಾ, ಅದೃಷ್ಟ ಪರೀಕ್ಷೆ ರೆಡಿ ಇದ್ದೀರಾ? ಓಕೆ, ಗೋ ಫಾರ್ ಇಟ್. ಹೇಳ್ಕೊಂಡ್ರ ಬೇಡ ವೆಂಕಟರಮಣ ಅಂದ್ರೆ ಗೋವಿಂದಾನೇ ಆಗ್ಲಿ, ನಮ್ಮ ಮನೆ ದೇವರದು. ಗೋವಿಂದಾಶ್ರಿತ ಗೋಕುಲ ಬೃಂದ ಪಾವನ ಜಯ ಜಯ. ಗೋವಿಂದ ಪ್ಲೀಸ್, ನನ್ನ ಹತ್ರ ಇರುವಂತ ಹಣ ಅಂತೂ ಕಿತ್ಕೋಬೇಡಪ್ಪ ಪ್ಲೀಸ್. ಗೋವಿಂದ 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 ಗೋವಿಂದ. ಶ್ರುತಿ, ನಾನು ಆಗ್ಲಿಂದ ನಿಮ್ ರಿಯಾಕ್ಷನ್ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಶ್ರುತಿ ಹೇಗಿದ್ದಾರೆ ಗೊತ್ತಾ?
ಯಾರನ್ನ ಅಬ್ಸರ್ವ್ ಮಾಡ್ತಿದ್ದೀರಾ? ಸ್ವಲ್ಪ ಟೆನ್ಷನ್. ಸ್ವಲ್ಪ ಅಲ್ಲ ರೀ, ತುಂಬಾನೇ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ನೀವು ನಿಮ್ ಲೋಕದಲ್ಲಿ ಕಳೆದು ಹೋಗ್ಬಿಟ್ಟಿದ್ದೀರಾ. ಬನ್ನಿ, ನಿಮ್ಮ ಅದೃಷ್ಟ ಹೇಗಿದೆ ಅಂತ ನೋಡೋಣ. ಆಲ್ ದಿ ಬೆಸ್ಟ್. ಜೋರಾಗಿ ಸ್ಪಿನ್ ಮಾಡಿ. $4,000. 1 2 3 4 ಡಾನ್ಸ್ ಮಾಡ್ಕೊಂಡು ಹೋಗ್ಬೇಕು. ಓಕೆನಾ? ಇಲ್ಲೇ ಡಾನ್ಸ್ ಮಾಡಿ. ನೀವು ಮಾಡಿ ನನ್ ಜೊತೆಗೆ. ನಿಮ್ ಹಸ್ಬೆಂಡ್ ಕೇಳಿ ಮಾಡ್ಸೋಣ ರೀ. ಅವ್ರ ಬರ್ತಾರೆ, ಯಾಕೆ ಬರಲ್ಲ? ಬನ್ನಿ ಸರ್. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. ಇದು ನಿಲ್ಲಲಾರದೆಂದು ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯು. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. ಪಾಪು ಪಾಪ ತುಂಬಾ ಹೆದರ್ಕೊಳ್ತಾ ಇದೆ ಅನ್ಸುತ್ತೆ. ಅಪ್ಪ ಅಮ್ಮ ಯಾವತ್ತು ಈ ತರ ಡಾನ್ಸ್ ಮಾಡಿ ನೋಡಿಲ್ಲ. ಸ್ಟೇಜ್ ಮೇಲೆ ಇದ್ದಕ್ಕಿದ್ದಾಗ ಇಷ್ಟೊಂದು ಲೈಟ್ಸ್ ಎಲ್ಲ ಇದೆ. ಅಪ್ಪ ಅಮ್ಮ ಇದ್ದಕ್ಕಿದ್ದಾಗ ಬಂದು ಡಾನ್ಸ್ ಮಾಡ್ತಿದ್ದಾರೆ ಅಂತ. ಓಕೆ, ವಿಡಿಯೋ ಹಾಕಿ ತೋರಿಸ್ಬಿಡಿ ಆಯ್ತಾ ದೊಡ್ಡೋಳಾದ್ಮೇಲೆ. ಅನಿತಾ, ನೀವು ತುಂಬಾ ಟೆನ್ಷನ್ ಅಲ್ಲಿ ಇದ್ದೀರಲ್ಲ? ಹಾಗೇನಿಲ್ಲ, ಶೆಕೆ ಆಗ್ತಿದೆ ಅಷ್ಟೇ. ಸೆಕೆ ಆಗ್ತಿದೆ, ಗಾಳಿ ಬೀಸ್ತೀನಿ. ಇರ್ರಿ ಪ್ಲೀಸ್ ಇರ್ರಿ. ದುಡ್ಡಿನ ಗಾಳಿ ಬೀಸ್ತೀನಿ, ಅವಾಗ ಸ್ವಲ್ಪ ಸಮಾಧಾನ ಆಗ್ಬೋದೇನೋ ನಿಮ್ಗೆ. ಈಗ ನೀವು ಎಷ್ಟು ಅದೃಷ್ಟವಂತೆ ಹೇಳಿ. ಅದನ್ನ ನಮ್ಮ ಯಜಮಾನ್ರು ಕೇಳಿದ್ರೆ ಗೊತ್ತಾಗುತ್ತೆ. ಎಲ್ಲಿದ್ದಾರೆ ಯಜಮಾನ್ರು? ಸರ್, ಹೇಳಿ. ನಿಮ್ ವೈಫು ಹೌದು. ಎಷ್ಟು ಅದೃಷ್ಟವಂತೆ? ಜೋರಾಗಿ ಮಾತಾಡಿ ಸರ್. ಅವ್ರ ಮ್ಯಾರೇಜ್ ಆದ್ಮೇಲೆ ನಾವು ಒಂದು ಒಳ್ಳೆ ಮನೆ ಕಟ್ಟಿಸಿದೀವಿ ಬೆಂಗಳೂರಲ್ಲಿ. ಅದಕ್ಕಿನ್ನ ಇನ್ನು ಬೇರೆ ಅದೃಷ್ಟ ಇಲ್ಲ ಅಂತ ನನ್ನ ಅಭಿಪ್ರಾಯ. ಅವ್ರ ಮ್ಯಾರೇಜ್ ಆದ್ಮೇಲೆ ಅಂದ್ಮೇಲೆ ಅದೇ ನಮ್ಮ ಅವ್ರ ಬೇರೆ ನಿಮ್ದು ಬೇರೆ? ಇಲ್ಲ ಇಲ್ಲ ಇಲ್ಲ, ಅವ್ರನ್ನ ಮದುವೆ ಆದ್ಮೇಲೆ. ಇವ್ರನ್ನ ಮದುವೆ ಮದುವೆ ಆದ್ಮೇಲೆ. ಸೊ ಭಾಗ್ಯಲಕ್ಷ್ಮಿ ಇವರು. ಹೌದೌದು. ಓಕೆ, ಎಷ್ಟು ವರ್ಷ ಆಯ್ತು ಸರ್ ಮದುವೆಗೆ? 8 years ಆಗುತ್ತೆ ನೆಕ್ಸ್ಟ್ ಫೆಬ್ರವರಿಗೆ. 8 ವರ್ಷದಲ್ಲಿ ಯಾವತ್ತಾದ್ರೂ ಹಾರ್ಟ್ ಬ್ರೇಕ್ ಮಾಡಿದಾರೆ ಇವರು? ಮಾಡಿದ್ದಾರೆ. ಮಾಡಿದಾರಾ? ಯಾವ ತರ ಸರ್? ಅವರು ಖುಷಿಯಾಗಿದೆ ಅಂತ ಹೇಳ್ತೀವಿ. ಹಾರ್ಟ್ ಬ್ರೇಕ್ ರೀ. ಬ್ರೇಕ್ ಚುಚ್ಕೊಂಡಿರೋದು. ಮಾಡಿಲ್ಲ ಅವರು. ಖುಷಿಯಾಗಿ ಹಾರ್ಟ್ ಅಟ್ಯಾಕ್ ಅಂತ ನೀವ್ ಹೇಳ್ತಿದ್ದೀರಾ? ಅಷ್ಟು ಖುಷಿಯಾಗಿದೆ ಅವ್ರಿಗೆ. ಅಲ್ಲ, ನಿಮಗ್ ಬ್ರೇಕ್ ಅಂದ್ರೆ ಹಾಗೆ ಹಾಗೆ